ಮಹನೀಯರಿಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ತಾರಾ ಪೊಲೀಸ್ ಸರ್ ಅವರು ಸಂವಿಧಾನ ಕಾರ್ಗೆ ನೀಡಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಜೊತೆಗೆ ಎಲ್ಲ ಮಹಿಳೆಯರ ಸಹಿತ ಕೈ ಜೋಡಿಸಬೇಕು. ಸಸಿಗೆ ನೀರಿನ ಮೂಲಕ ಪತ್ರಿಕಾ ದಿನಾಚರಣೆ 2024ರ ಅಭೂತಪೂರ್ವ ಉದ್ಘಾಟನೆ. ಪತ್ರಿಕೆಗಳು ಜೀವನದಲ್ಲಿ ಹಾಸುಕಾಯಿ ಹೋಗಿವೆ. ಸ್ವಾತಂತ್ರ್ಯ ಪೂರ್ವದೊಳಗ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಲಿಕ್ಕೆ ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ಕರೆಗಳನ್ನು ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುವ ರೀತಿಯೊಳಗೆ ಅದು ಬ್ರಿಟಿಷರಿಗೆ ಗೊತ್ತಾಗದ ರೀತಿಯೊಳಗೆ ಅನೇಕ ಪತ್ರಿಕೆಗಳು ಕೆಲಸ ಮಾಡಿದ. ಅಂಥವ್ರನ್ನ ಈ ಸಂದರ್ಭದೊಳಗೆ ನಾವು ನೆನಪಿಸಿಕೊಳ್ಬೇಕಾಗತ್ತೆ. ಪತ್ರಿಕೆಯ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ದೊಡ್ಡ ಕೊಡುಗೆ ನಮ್ಮ ಭಾರತದಲ್ಲಿ ಆಗಿ ಹೋಗಿದೆ ಅನ್ನುವಂಥ ಮಾತನ್ನ ನೆನಪಿಸಿಕೊಳ್ಳೋದ್ರ ಮುಖಾಂತರ ಇವತ್ತು ಪತ್ರಿಕಾ ರಂಗ ಹೆಂಗೆ ಬೆಳೆದು ಮತ್ತು ಇಲ್ಲಿಂದ ಪ್ರಾರಂಭ ಆಯಿತು. ಕರಾದಿ ಒಳಗೆ ರತ್ನಾಕರ ಮತ್ತು ಇನ್ನೊಂದು ಯಾವುದೇ ಪತ್ರಿಕೆ ಎರಡು ಪತ್ರಿಕೆಗಳು ಇಲ್ಲೇ ಪ್ರಿಂಟ್ ಆಗಿ ಸಾರ್ವಜನಿಕರಿಗೆ ಸುದ್ದಿ ಮುಟ್ಟಿಸೋದ್ರ ಜೊತೆಗೆ ಸ್ವಾತಂತ್ರ್ಯ ತರಲಿಕ್ಕೆ ತಂದಂತಹ ಎರಡು ಪತ್ರಿಕೆಗಳು ಕೆಲಸ ಮಾಡಿದವು. ನನ್ನ ಒಂದು ಬ್ರಿಟಿಷರ ಆಡಳಿತದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅವರ ಮುಂದಿನ ಶಿಕ್ಷಣ ಉತ್ತಮವಾಗಲೆಂದು ನಮ್ಮ ಪತ್ರಿಕಾ ವರ್ಗ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಪರವಾಗಿ ಅವರಿಗೆ ಶುಭ ಹಾರೈಸುತ್ತೇನೆ. ಚಪ್ಪಾಳೆಯನ್ನು ತಪ್ಪಬೇಕೆಂದು ತಮ್ಮಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಸಪ್ಪ ಪಾಣಿಶೆಟ್ಟಿ ಹಾಗೆ
ಪೀಳಿಗೆಯ ಹಿರಿಯ ವಕೀಲರಾದ ಡಿ.ಎಂ. ಸೌಕಾರ್ ಅವರಿಗೆ ಸಹಿತ ಶಾಸಕರು ಸನ್ಮಾನವನ್ನು ನೆರವೇರ್ತಾ ಇದ್ದಾರೆ. ಕೇವಲ 2 ಕೊಟ್ಟವನ್ನ ತಂದುಕೊಟ್ಟಂತಹ ಎಂಎಲ್ಎ ಇವರಿಗೆ ಗಣ್ಯಮಾನ್ಯರಿಂದ ಹಾಗೂ ಶಾಸಕರಿಂದ ಸನ್ಮಾನ. ಪತ್ರಿಕಾ ದಿನಾಚರಣೆ ಯೋಜನೆ ಭೋಜನ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀ ನಾರಾಯಣ ಹಾಜರಿನಿ ರಾಜ್ಯ ರೆಡ್ಡಿ ಯೋಜನೆ ರಾಜ್ಯಾಧ್ಯಕ್ಷ